ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಚಾನಲ್. ಈ ಕ್ಲಾಸಲ್ಲಿ ನಾವು ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂಸ್ ಫಂಕ್ಷನ್ಸ್ ಅಂದರೆ ಏನು, ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಅಂದರೆ ಹೇಗಿರುತ್ತೆ, ಮತ್ತು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಹೇಗಿರುತ್ತೆ, ಟೈಪ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಇದನ್ನೆಲ್ಲ ಸ್ಟಡಿ ಮಾಡಿದ್ದೀವಿ. ಸೊ ಈ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇರೋದು ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಸೊ ಆಲ್ಜಿಬ್ರಾ ಅನ್ನೋ ವರ್ಡ್ ಈ ಥರ ಯೂಸ್ ಮಾಡಿರೋದು ನಿಮಗೆ ಸುಮಾರು ಕಡೆ ಬಂದಿರುತ್ತೆ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಬಂದಿರುತ್ತೆ, ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಇದನ್ನು ಸುಮಾರು ಕಡೆ ಯೂಸ್ ಮಾಡಿರ್ತೀರ ನೀವು. ಇಲ್ಲಿ ಫಂಕ್ಷನ್ಸ್ಗೂ ಕೂಡ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಇದೆ. ಏನಿದೆ ಅಂತ ನೋಡೋಣ. ಸೊ ಕಂಟಿನ್ಯೂಸ್ ಫಂಕ್ಷನ್ಸ್ಗೆ ರಿಲೇಟೆಡ್ ಆಗಿ ಇದೆ ಇದು. ಓಕೆ, ಸೊ ನೋಡ್ತಾ ಹೋಗೋಣ ಹಾಗಾದರೆ ಏನಿದೆ ಅಂತ. ಸೊ ಸ್ಟೇಟ್ಮೆಂಟ್ ಇದೆ, ನೋಡ್ತಾ ಹೋಗಿ. ಏನು ಹೇಳುತ್ತೆ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಏನು ಹೇಳುತ್ತೆ ಅಂದರೆ, ಲೆಟ್ ಎಫ್ ಮ್ಯಾಪ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಮ್ಯಾಪ್ ಫ್ರಮ್, again it is from a to b, be two continuous functions. ಓಕೆ, ನೋಡಿ, ಎಫ್ ಅನ್ನೋದು ಒಂದು ಕಂಟಿನ್ಯೂಸ್ ಫಂಕ್ಷನು, ಜಿ ಅನ್ನೋದು ಕಂಟಿನ್ಯೂಸ್ ಫಂಕ್ಷನು. ಸೊ ಇಲ್ಲಿ ನೋಡಿ, ಎಫ್ಗೆ ಡೊಮೈನು ಮತ್ತು ಜಿಗೆ ಡೊಮೈನು ಸೇಮ್ ಇದೆ, ಕೋಡೊಮೈನ್ ಕೂಡ ಸೇಮ್ ಇದೆ. ಸೊ ಡೊಮೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಆ್ಯಸ್ ವೆಲ್ ಕೋಡೊಮೈನ್ ಕೂಡ ಇಂಪಾರ್ಟೆಂಟೇ. ಸೊ ಸೇಮ್ ಡೊಮೈನ್ ಮತ್ತು ಕೋಡೊಮೈನ್ ಇದೆ. ಓಕೆನಾ? ಸೊ ಈ ಥರ ಇದ್ದಾಗ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಏನು ಹೇಳುತ್ತೆ ಅಂದರೆ, ಎಫ್ ಪ್ಲಸ್ ಜಿ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳುತ್ತೆ. ಓಕೆ, ಎಫ್ ಪ್ಲಸ್ ಜಿ ಏನು ಮಾಡಿದ್ದೀನಿ, ಆ ಬೋತ್ ಫಂಕ್ಷನ್ಸ್ ಯಾವುದಿದೆ ಅಲ್ವ, ಎಫ್ ಮತ್ತು ಜಿ ಎರಡನ್ನೂ ಕೂಡ ಏನು ಮಾಡಿದರೆ ಆ್ಯಡ್ ಮಾಡಿದರೆ, ಓಕೆ, ಸೊ ಪ್ಲಸ್ ಮೀನ್ಸ್ ಅಡಿಷನ್ ಆಫ್ ಟೂ ಫಂಕ್ಷನ್ಸ್ ಮಾಡಿದರೆ ನಿಮಗೆ ರಿಸಲ್ಟೆಂಟ್ ಒಂದು ಫಂಕ್ಷನ್ ಬರುತ್ತೆ. ಅದನ್ನೇನಂತ ಕರಿತೀವಿ, ಎಫ್ ಪ್ಲಸ್ ಜಿ ಅಂತ ಡಿನೋಟ್ ಮಾಡ್ತೀವಿ. ಈ ಎಫ್ ಪ್ಲಸ್ ಜಿ ಫಂಕ್ಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಓಕೆ, ಸೊ ಇದೊಂದು ಸಿಂಪಲ್. ಸೊ ನೀವೊಂದು ಎಕ್ಸಾಂಪಲ್ ತೊಗೊಂಡ್ರೆ ಬೇಕಾದ್ರೆ ಇದನ್ನು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೋದು. ಸೊ ನೋಡಿ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನಾನೀಗ. ಸೊ ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ತೊಗೊಳ್ತಾ ಇದ್ದೀನಿ, ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಇದು ಫಂಕ್ಷನ್ನು ಎಲ್ಲಿಂದ ಎಲ್ಲಿಗೆ ಮ್ಯಾಪ್ ಇದೆ ಅಂತಂದರೆ, ಸೊ ದಿಸ್ ಈಸ್ ಫ್ರಮ್ ಆರ್ ಟು ಆರ್ ಅಂತ ತೊಗೊಂಡ್ಬಿಡ್ತೀನಿ, ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅದೇ ಥರ ಇನ್ನೊಂದು ಫಂಕ್ಷನ್ ತೊಗೊಳ್ತೀನಿ, ಜಿ ಮ್ಯಾಪ್ ಫ್ರಮ್ ಎಗೇನ್ ಆರ್ ಟು ಆರೇ ತೊಗೊಂಡ್ಬಿಡ್ತೀನಿ ನಾನು. ಓಕೆ, ಆರ್ ಟು ಆರ್ ತೊಗೊಳ್ತೀನಿ. ಸೊ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೊಳ್ತೀನಿ ಅಂದರೆ ಮಾಡ್ ಎಕ್ಸ್ ತೊಗೊಳ್ತೀನಿ. ಓಕೆ, ಸೊ ಯಾವ್ದಾರು ತೊಗೊಳ್ಳಿ, ಕಂಟಿನ್ಯೂಸ್ ಫಂಕ್ಷನ್ ತೊಗೋಬೇಕಷ್ಟೇ. ಯಾಕೆಂದರೆ ಇಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ ಜಿ ಆ್ಯಂಡ್ ಎಫ್ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಇಲ್ಲಿ ಹೇಳ್ಕೊಂಡಿದ್ದೀನಲ್ವ. ಸೊ ದಟ್ಸ್ ವೈ ಕಂಟಿನ್ಯೂಸ್ ಫಂಕ್ಷನ್ಸನ್ನೇ ಮಾತ್ರ ನೀವು ತೊಗೋಬೇಕು. ಸೊ ಈಗ ಅಕಾರ್ಡಿಂಗ್ ಟು ಆಲ್ಜಿಬ್ರಾ ಆಫ್ ಲಿಮಿಟ್ಸ್, ಅಕಾರ್ಡಿಂಗ್ ಟು ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್, ಅಥವಾ ಎಫ್ ಪ್ಲಸ್ ಜಿ ಅಂದರೆ ಮೀನಿಂಗ್ ಅದೇನೆ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತಾನೆ ಮೀನಿಂಗ್ ಅದು. ಓಕೆ, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ, ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಮೋಡ್ ಎಕ್ಸ್ ಆಗುತ್ತೆ. ಆ್ಯಂಡ್ ದೆನ್ ಈ ಫಂಕ್ಷನ್ನು ಕೂಡ ಆರ್ ಟು ಆರೇ ಮ್ಯಾಪಿಂಗ್ ಇರುತ್ತೆ. ಓಕೆ, ಏಕೆಂದರೆ ಬೋತ್ ಎಫ್ ಆ್ಯಂಡ್ ಜಿ ಆರ್ ಟು ಆರ್ ತೊಗೊಂಡಿದ್ದೀವಲ್ವ. ಸೊ ಹಾಗಾಗಿ ಇಲ್ಲೂ ಡೊಮೈನ್ ಆರ್ ಮತ್ತು ಕೋಡೊಮೈನ್ ಆರ್ ಆಗುತ್ತೆ. ಸೊ ಈಗ ನಮಗೇನು ಇಲ್ಲಿ ಬಂದಿದೆ ಅಲ್ವ ಫಂಕ್ಷನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಮೋಡ್ ಎಕ್ಸ್, ಈ ಫಂಕ್ಷನ್ನು 100% ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಓಕೆ, ಆಗಿರಲೇಬೇಕು. ಇದನ್ನೇ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಹೇಳ್ತಾ ಇದೆ. ಅಂದರೆ ಟೂ ಕಂಟಿನ್ಯೂಸ್ ಫಂಕ್ಷನ್ಸನ್ನು ನೀವು ಆ್ಯಡ್ ಮಾಡಿದರೆ ರಿಸಲ್ಟೆಂಟ್ ಫಂಕ್ಷನ್ ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ವ? ಸೊ ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ವಾಟ್, ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಇದು ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ನಿಮಗೆ. ಸೊ ಇದೇನೋಕೆ, ಸೊ ಇದು ಆ್ಯಕ್ಚುಲಿ ಇದನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಬೆನಿಫಿಟ್ ಅಂದರೆ, ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಯಾಕೆಂದರೆ ಸಮ್ಟೈಮ್ಸ್ ಯಾವುದಾದ್ರು ಒಂದು ಫಂಕ್ಷನನ್ನು ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ ಅಂತ ನಿಮಗೇನಾದರೂ ಸಪೋಸ್ ಕೇಳಿದಾಗ ಡಿಸೈಡ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈಗ ನೋಡಿ, ಸೊ ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಗೊತ್ತಿರ್ಬೋದು ಸೈನ್ ಎಕ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇದೆ ಅಲ್ವ, ಇದು ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಫಂಕ್ಷನ್ ಇದೆ, ಯಾವುದಾದ್ರು ಒಂದು ಫಂಕ್ಷನ್ ತೊಗೊಳ್ತೀನಿ ನಾನು, ಒಂದು ಪಾಲಿನಾಮಿಯಲ್ ಫಂಕ್ಷನ್ ತೊಗೊಳ್ತೀನಿ ನಾನು, ಎಕ್ಸ್ ಸ್ಕ್ವೇರ್ -1 ಅಂತ ತೊಗೊಳ್ತೀನಿ. ಓಕೆ, ಸೊ ಇದು ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ, ಯಾಕೆಂದರೆ ಇದು ಒಂದು ಪಾಲಿನಾಮಿಯಲ್ ಫಂಕ್ಷನ್, ಇದೊಂದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನು. ಸೈನ್ ಎಕ್ಸ್ ಎಸ್ಪೆಷಲಿ ಅದು ಕಂಟಿನ್ಯೂಸ್ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆನಾ? ಸೊ ಈಗ ಸಪೋಸ್ ನಾನು ಈ ಥರ ಕೊಡ್ತೀನಿ ನಿಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ -1 ಇದೊಂದು ಫಂಕ್ಷನ್ ಅಂತ ಹೇಳ್ತೀನಿ ನಾನು ನಿಮಗೆ.
ಎಫ್ ಆಫ್ ಎಕ್ಸ್ ಅಂತ ಇದೆ ಈ ಫಂಕ್ಷನ್. ಇದು ಕಂಟಿನ್ಯೂಸ್ ಆಗುತ್ತೋ ಇಲ್ಲವೋ ಅಂತ ನಾನು ನಿಮಗೇನಾದರೂ ಸಪೋಸ್ ಕೇಳಿದಾಗ, ಓಕೆ, ಸೊ ಇಮಿಡಿಯೇಟ್ಲಿ ನೀವು ಡಿಸೈಡ್ ಮಾಡಬಹುದು. ಸೊ ಇಟ್ ಈಸ್ ಎ ಕಂಟಿನ್ಯೂಯಸ್ ಫಂಕ್ಷನ್ ಅಂತ. ಓಕೆ, ಸೊ ಹೇಗೆ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಇದು ಹೇಗಿದೆ, ಸೊ ಇದನ್ನು ಹಾಗೇ ನೀವು ಒಬ್ಸರ್ವ್ ಮಾಡಿದರೆ, ಓಕೆ, ಇದು ಹೇಗಿದೆ ಅಂದರೆ ಈ ಟೂ ಕಂಟಿನ್ಯೂಸ್ ಫಂಕ್ಷನ್ಸನ್ನು ಅಡಿಷನ್ ಮಾಡಿರೋ ಥರ ಇದೆ, ಹೌದಲ್ವಾ? ಸೊ ಟರ್ಮ್ಸ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ x², ಇಲ್ಲಿ -1, ಓಕೆನಾ? ಸೊ ಈ ಫಂಕ್ಷನ್ ಅದು. ಮತ್ತು ಸೈನ್ ಎಕ್ಸ್ ಅಂದರೆ ಇಲ್ಲಿರೋ ಫಂಕ್ಷನು. ಸೈನ್ ಎಕ್ಸ್ ಕಂಟಿನ್ಯೂಸ್ ಅಂತ ಗೊತ್ತಿದೆ, x² -1 ಪಾಲಿನಾಮಿಯಲ್ ಕಂಟಿನ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಈ ಫಂಕ್ಷನ್ ಕೂಡ ಏನಾಗಬೇಕು, ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಲೇಬೇಕು. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ವಾಟ್, ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಸೊ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತಲ್ವ ನಿಮಗೆ ಇದನ್ನು ಕಂಟಿನ್ಯೂಟಿ ಡಿಸೈಡ್ ಮಾಡಲಿಕ್ಕೆ. ಸಮ್ಟೈಮ್ಸ್ ಏನಾದರೂ ಗಿವನ್ ಫಂಕ್ಷನ್ನು ಅಡಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಥರ ಇತ್ತು ಅಂದರೆ ಡೆಫಿನೆಟ್ಲಿ ನೀವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡಿಕೊಂಡು ಆ ಫಂಕ್ಷನ್ನು ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳ್ಬಹುದು. ಸೊ ಒಂದು ಕಂಡೀಷನ್ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಲ್ಲಿ, ಡೊಮೈನ್ ಮತ್ತು ಕೋಡೊಮೈನನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯೂಶ್ವಲಿ R to R ಇರುತ್ತೆ, ಆಲ್ಮೋಸ್ಟ್ ಆಲ್ ಎಲ್ಲ ಫಂಕ್ಷನ್ಸ್ಗೂ ಕೂಡ R to R ಇರುತ್ತೆ. ಬಟ್ ಆದರೂ ಏನಾದರೂ ಸಪ್ರೇಟಾಗಿ ಮೆನ್ಷನ್ ಮಾಡಿದರೆ ಸ್ವಲ್ಪ ಅದ್ರ ಮೇಲೆ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನು ನಾನು ಅಡಿಷನ್ ಆಫ್ ಟೂ ಫಂಕ್ಷನ್ಸ್ಗೆ ಇಷ್ಟು ಡಿಟೇಲಾಗಿ ಹೇಳಿದ್ದೀನಿ. ಸೊ ಇದೇ ಥರನೇ ಕೂಡ ನಿಮಗೆ ಸಬ್ಟ್ರಾಕ್ಷನ್ ಮಾಡಿದರೆ, ಟೂ ಕಂಟಿನ್ಯೂಸ್ ಫಂಕ್ಷನ್ಸನ್ನು ಸಬ್ಟ್ರಾಕ್ಷನ್ ಮಾಡಿದರೆ ರಿಸಲ್ಟೆಂಟ್ ಫಂಕ್ಷನ್ನು ನಿಮಗೇನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಸಬ್ಟ್ರಾಕ್ಷನ್ ಕೂಡ f - g ಆಗುತ್ತೆ, ಅಥವಾ g - f ಅಂದ್ಕೊಂಡ್ರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ f + g ಬದಲಾಗಿ g + f ಅಂದ್ಕೊಂಡ್ರೂ ಡೆಫಿನೆಟ್ಲಿ ಅದು ಕಂಟಿನ್ಯೂಸೇ ಆಗುತ್ತೆ. f - g ಅದು ಕೂಡ ನಿಮಗೇನಾಗುತ್ತೆ, ಕಂಟಿನ್ಯೂಸ್ ಫಂಕ್ಷನ್ಸ್ ಆಗುತ್ತೆ. ಸೊ ಆ ಲಿಸ್ಟ್ ಇದೆ, ನಾನು ಅದನ್ನು ನೆಕ್ಸ್ಟು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಎರೇಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ನಾವು ಲುಕ್ ಅಟ್ ದ ಸೆಕೆಂಡ್ ಒನ್, f - g, it is also continuous. Okay, subtraction of two continuous functions is again a continuous function. ಸೊ ಇನ್ ದ ಸೇಮ್ ಸೆನ್ಸ್ ಥರ್ಡ್ ಒನ್ ತೊಗೊಳ್ತಾ ಹೋಗೋದಾದರೆ ನಾವು ಬೇಸಿಕ್ ಆಪರೇಷನ್ಸ್ ಅಲ್ವಾ, ಆಲ್ಜಿಬ್ರಾಯಿಕ್ ಆಪರೇಷನ್ಸ್ ಗೊತ್ತಿದೆ, 4 ಫಂಡಮೆಂಟಲ್ ಆಪರೇಷನ್ಸ್ ಇದೆ ಅಲ್ವಾ. ಸೊ ಅದನ್ನೇ ಯೂಸ್ ಮಾಡ್ಕೊಂಡಿರೋದಿಲ್ಲಿ. ಸೊ ನೆಕ್ಸ್ಟ್ ಒನ್, ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ಎಸ್, ನೆಕ್ಸ್ಟ್ f ಇಂಟು g ಸ್ಟಾರ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಅದು f ಇಂಟು g ಮೀನ್ಸ್ ಮಲ್ಟಿಪ್ಲಿಕೇಶನ್. ಈಗ ಇದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತೊಗೋಬೇಕಾ? ಸೊ ನೀವು ತೊಗೊಂಡು ಜನರಲ್ ಆಗಿ ಎಕ್ಸಾಂಪಲ್ಸ್ ತೊಗೊಂಡು ಮಾಡಿ, ಲಾಸ್ಟ್ ತೊಗೊಂಡಿದ್ನಲ್ವ ಅದೇ ಎಕ್ಸಾಂಪಲ್ ಬೇಕಾದ್ರೂ ತೊಗೋಬಹುದು ನೀವು. ಅಥವಾ ಇನ್ನೊಂದು ಫಂಕ್ಷನ್ ತೊಗೊಳ್ತೀನಿ ನಾನು, ಇಲ್ಲಿ ನೋಡಿ, f ಆಫ್ x ಇಸ್ ಈಕ್ವಲ್ ಟು x ತೊಗೊಳ್ತೀನಿ, ಆ್ಯಂಡ್ ದೆನ್ g ಆಫ್ x ಇಸ್ ಈಕ್ವಲ್ ಟು 2x ಅಂತ ತೊಗೊಳ್ತೀವಿ. ಓಕೆನಾ? ಸೊ ಈಗ ನೋಡಿ, ಇದಕ್ಕೆ ನಾವು ಸಬ್ಟ್ರಾಕ್ಷನಿಗೆ ಏನಾದರೂ ಹೇಳೋದಾದರೆ ಹೇಗೆ ಹೇಳ್ಬೋದು, f - g ಅಂದರೆ ಫಂಕ್ಷನ್ ಏನಾಗುತ್ತೆ ನಮಗೆ, x - 2x ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡ್ಬೋದಲ್ವ ಇದನ್ನು. x - 2x ಅಂದರೆ -x. ಇದು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಥರ ಇದೆ, ಡೆಫಿನೆಟ್ಲಿ ಕಂಟಿನ್ಯೂಸ್, ನೋ ಡೌಟ್. ಓಕೆ, ಸೊ ಅದೇ ಥರನೇ ಇದೇ ಟೂ ಫಂಕ್ಷನ್ಸನ್ನು ತೊಗೊಂಡು ಮಲ್ಟಿಪ್ಲಿಕೇಶನ್ಗೆ ಹೇಳ್ತೀನಿ ನೋಡಿ ನಾನು, f ಇಂಟು g. ಓಕೆ, ಅಂದರೆ ಪ್ರಾಡಕ್ಟ್ ಮಾಡಿದರೆ ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಇಲ್ಲಿ 2x ಇದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಬೋದಲ್ವಾ ನೀವು. 2x ಇಂಟು x ಅಂದರೆ ಏನಾಗುತ್ತೆ, 2x². ಓಕೆ, ಡೆಫಿನೆಟ್ಲಿ ಇದು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗಲೇಬೇಕು, ಮಸ್ಟ್ ಅಂಡ್ ಶುಡ್. ಓಕೆ, ಯಾಕೆಂದರೆ ಪಾಲಿನಾಮಿಯಲ್ ಫಾರ್ಮ್ಯಾಟಲ್ಲಿ ಇದೆ, ಇದು ಪಾಲಿನಾಮಿಯಲ್ ಫಂಕ್ಷನ್ ಇಸ್ ಆಲ್ವೇಸ್ ಕಂಟಿನ್ಯೂಸ್ ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಓಕೆ, ಸೊ ದಟ್ಸ್ ವೈ f ಇಂಟು g ಇಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್ ಆಗಲೇಬೇಕು. ಓಕೆ, ಸೊ ಇನ್ ದ ಸೇಮ್ ಸೆನ್ಸ್ ಲಾಸ್ಟ್ ಒನ್ ಇದೆ. ಸೊ ಡಿವಿಷನ್ ಆಪರೇಷನ್ಗೆ ರಿಲೇಟೆಡ್ ಆಗಿ f/g ಈಸ್ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಸೊ ಇಫ್ f and g ಆರ್ ಕಂಟಿನ್ಯೂಸ್, ದೆನ್ f/g ಈಸ್ ಕಂಟಿನ್ಯೂಸ್ ಫಂಕ್ಷನ್, ಮಸ್ಟ್ ಅಂಡ್ ಶುಡ್ ಆಗಬೇಕು. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. g ಆಫ್ x ನಾಟ್ ಈಕ್ವಲ್ ಟು 0. g ಆಫ್ x ಏನು ಡಿನಾಮಿನೇಟರಲ್ಲಿ ಇದೆಯಲ್ವಾ, ಆ ಫಂಕ್ಷನ್ಗೆ ಮಾತ್ರ ಇದು ಕಂಡೀಷನ್ ಬರುತ್ತೆ. ಸೊ ನಾಟ್ ಈಕ್ವಲ್ ಟು 0 ಫಾರ್ ಎನಿ ಎಲಿಮೆಂಟ್ ಆಫ್ ಡೊಮೈನ್. ಅಂದರೆ ಸೊ ಈಗ ನೋಡಿ, g ಅನ್ನೋ ಫಂಕ್ಷನ್ ಏನಾಗಿದೆ, ಸೊ ಲೆಟ್ ಸಪೋಸ್ R to R, ಅಥವಾ ಅಲ್ಲಿ ಹೇಳಿದ್ದೀನಲ್ವ ನಾನು, ಅದನ್ನೇ ತೊಗೊಳ್ಳೋಣಲ್ವ. ಸೊ ಏನು ಹೇಳಿದ್ದೀನಿ ನಾನು, A to B ಅಂತ ಹೇಳಿದ್ದೀನಿ, ಅದಕ್ಕೆ ಇದನ್ನ ರೇಸ್ ಮಾಡಿಬಿಡೋಣ. ಸೊ ಈಗ A to B ಅಂತ ಹೇಳ್ಕೊಂಡಿದ್ದೀನಿ ನಾನು, ಹೌದಲ್ವಾ. ಅಂದರೆ A ಅಂದರೆ ಡೊಮೈನಲ್ಲಿರುವಂಥ ಯಾವುದೋ ಒಂದು ನಂಬರ್ಗೆ, ಓಕೆ, ಯಾವುದೋ ಒಂದು ನಂಬರ್ಗೆ ಇಮೇಜು ಕೋಡೊಮೈನಲ್ಲಿ 0 ಆಗಿರಬಾರ್ದು, ಅದನ್ನೇ ಹೇಳ್ತಾ ಇರೋದು. g ಆಫ್ x ನಾಟ್ ಈಕ್ವಲ್ ಟು 0 ಅಂದರೆ ಎಕ್ಸಲ್ಲಿ ಡೊಮೈನಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟು, ಯಾವುದಾದ್ರು ತೊಗೊಳ್ಳಿ ನೀವು, ಯಾವ ಎಲಿಮೆಂಟು ಕೂಡ
ಝೀರೋಗೆ ಮ್ಯಾಪ್ ಆಗಿರಬಾರ್ದು, ಇದು ಮೀನಿಂಗ್ ಅಷ್ಟೇ. ಸೊ ಯಾಕೆ ಇದು ಪ್ರಾಬ್ಲಮ್, ಯಾಕೆ ಆದರೆ ಏನಾಗುತ್ತೆ ಅಂದರೆ, ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಸಮ್ ಎಕ್ಸ್ ನಾಟ್ ಅಂತ ತಗೊಳ್ತೀನಿ. ಆವಾಗ ಸೊ ನೀವು ಈ ಫಂಕ್ಷನನ್ನು ಡಿಫೈನ್ ಮಾಡೋಕ್ಕೆ ಹೋದಾಗ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ನಾಟ್ ಈ ಥರ ಆಗುತ್ತಲ್ವಾ. ಓಕೆ, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ ನ್ಯೂಮರೇಟ್ರಲ್ಲಿ ಅದು ಝೀರೋನಾದರೂ ಬರಲಿ, ಝೀರೋ ಬಿಟ್ಟು ಬೇರೆ ಥರ ನಂಬರ್ ಆದರೂ ಬರ್ಬೋದು. ಸೊ ಝೀರೋ ಆರ್ ನಾನ್ ಝೀರೋ, ನ್ಯೂಮರೇಟ್ರಿಗೆ ರಿಸ್ಟ್ರಿಕ್ಷನ್ ಆಗ್ತಾ ಇಲ್ಲ ನಾವು, ಅರ್ಥ ಆಗ್ತಿದೆಯಲ್ವಾ. ಯಾಕೆ ಅಂತಲೂ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಲೆಟ್ ಇಟ್ ಬಿ ಸಮ್ ಎಫ್ ಆಫ್ ಎಕ್ಸ್ ನಾಟ್ ಅಂತಲೇ ಬರ್ಕೊಂಡ್ಬಿಡ್ತೀನಿ ನಾನು, ಅದು ಝೀರೋ ಆರ್ ನಾನ್ ಝೀರೋ ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸೊ ಇನ್ ದ ಡಿನಾಮಿನೇಟರ್ ನಾನು ನೋಡಿ ಏನು, ಸಪೋಸ್ ಝೀರೋ ನೀವು ತೊಗೊಂಡ್ರೆ, ಓಕೆ, ಸೊ ಸಮ್ ಕ್ವಾಂಟಿಟಿ ಬೈ ಝೀರೋ ಅಂದರೆ ಇದೇನಾಗ್ಬಿಡುತ್ತೆ, ಇನ್ಫಿನಿಟಿ ಆಗುತ್ತೆ. ಸೊ ಆಗ ಏನಾಗುತ್ತೆ, ಫಂಕ್ಷನ್ನು ಅನ್ಡಿಫೈನ್ಡ್ ಅಂತ ಆಗ್ಬಿಡುತ್ತೆ ಅಲ್ವಾ. ಸೊ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಫಂಕ್ಷನ್ನು ಅನ್ಡಿಫೈನ್ಡ್ ಆಗಿಬಿಡುತ್ತೆ. ಸೊ ಅನ್ಡಿಫೈನ್ ಆಯಿತು ಅಂದರೆ ಅಲ್ಲಿ ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗಲ್ಲ. ಸೊ ಯಾಕೆ ಅಂದರೆ ಫಂಕ್ಷನ್ ವ್ಯಾಲ್ಯೂವೇ ಅನ್ಡಿಫೈನ್ ಆಗ್ತಾ ಇದೆ, ಹೌದಲ್ವಾ. ಸೊ ದಟ್ಸ್ ವೈ ಡೆಫಿನೆಟ್ಲಿ ಅಲ್ಲಿ ಕಂಟಿನ್ಯೂಟಿ ಬರಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಸೊ ನಾವು ಈ ಕಂಡೀಷನನ್ನು ಮಸ್ಟ್ ಆ್ಯಂಡ್ ಶುಡ್ ಹೇಳಲೇಬೇಕಾಗುತ್ತೆ. ಸೊ ಯಾವಾಗ ಎಫ್ ಬೈ ಜಿ ಇಸ್ ಕಂಟಿನ್ಯೂಸ್ ಆಗಬೇಕಂದ್ರೆ ಸೊ ಡೆಫಿನೆಟ್ಲಿ ಡಿನಾಮಿನೇಟ್ರಲ್ಲಿ ಇರುವಂಥ ಫಂಕ್ಷನ್ನು ವ್ಯಾನಿಷ್ ಆಗಬಾರ್ದು. ಫಾರ್ ಎನಿ ಎಲಿಮೆಂಟ್ ಆಫ್ ಡೊಮೈನ್ ಜಿ ಆಫ್ ಎಕ್ಸ್ ಮಸ್ಟ್ ನಾಟ್ ವ್ಯಾನಿಷ್. ವ್ಯಾನಿಷ್ ಅಂದರೆ ಅದೇ ಝೀರೋ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಯ್ತಲ್ವ. ಸೊ ಅದೇ ಬಟ್ ನ್ಯೂಮರೇಟ್ರಿಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಈಗ ನೋಡಿ ಫಾರ್ ಸಮ್ ನಂಬರ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ನಾಟ್, ಈಗ ಸಪೋಸ್ ನ್ಯೂಮರೇಟರ್ ಝೀರೋ ಆದರೆ ಸೊ ಎಫ್ ಫಂಕ್ಷನ್ ಝೀರೋ ಆಗ್ಬೋದಾಗಾದರೆ ಫಾರ್ ಸಮ್ ವ್ಯಾಲ್ಯೂ ಆಫ್ ಸೊ ಫಾರ್ ಸಮ್ ಎಲಿಮೆಂಟ್ ಆಫ್ ಡೊಮೈನ್ ಎಫ್ ಫಂಕ್ಷನ್ ಝೀರೋ ಆಗ್ಬೋದಾ, ಆಗ್ಬೋದು, ಆಗಲಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಅದು ಝೀರೋ ಆದರೆ ಡಿನಾಮಿನೇಟ್ರಲ್ಲಿ ಇದು ನಾನ್ ಝೀರೋ ಅಂತ ಕಂಪಲ್ಸರಿ ಹೇಳ್ಬಿಟ್ಟಿದ್ದೀನಿ ನಾನು, ಓಕೆನಾ. ಸೊ ಇದು ಒಂದು ನಾನ್ ಝೀರೋ ನಂಬರ್ ಅಂತ ಅಂದ್ಕೊಳ್ಳಿ, ನಾನ್ ಝೀರೋ ಇದು ಅರ್ಥ ಆಗ್ತಿದೆಯಲ್ವಾ. ನ್ಯೂಮರೇಟ್ರಲ್ಲಿ ಝೀರೋ ಇದೆ, ಝೀರೋ ಬೈ ದಿಸ್ ಒನ್ ಅಂದರೆ ಝೀರೋ, ದಿಸ್ ಇಸ್ ಎ ಡಿಫೈನ್ಡ್ ಕ್ವಾಂಟಿಟಿ, ಇದು ಅನ್ಡಿಫೈನ್ಡ್ ಅಲ್ಲ. ಝೀರೋ ಏನಾದರೂ ಅನ್ಡಿಫೈನ್ಡ್ ಅಂತ ಇಲ್ಲಾದರೆ ಕೇಳಿದ್ರಾ, ಇಲ್ಲ. ಓಕೆ, ಝೀರೋ ಏನದು ಡಿಫೈನ್ಡ್ ನಂಬರ್. ಸೊ ಬಟ್ ಇಯರ್ ಸಮ್ ಕ್ವಾಂಟಿಟಿ ಬೈ ಝೀರೋ ಈಸ್ ಅನ್ಡಿಫೈನ್ಡ್. ಓಕೆ, ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ, ಅನ್ಡಿಫೈನ್ಡ್ ಕ್ವಾಂಟಿಟಿ ಇದು. ಓಕೆ, ಬಟ್ ಝೀರೋ ಅಂದರೆ ಎಸ್ ಇಟ್ ಈಸ್ ಎ ಕ್ವಾಂಟಿಟಿ, ಇಟ್ ಇಸ್ ಡಿಫೈನ್ಡ್ ಕ್ವಾಂಟಿಟಿ. ಸೊ ದಟ್ಸ್ ವೈ ನ್ಯೂಮರೇಟರ್ ಝೀರೋ ಆಗ್ಬೋದು ಬಟ್ ಡಿನಾಮಿನೇಟರ್ ಝೀರೋ ಆಗಬಾರ್ದು. ಝೀರೋ ಆಗೋದ್ರಿಂದ ಫಂಕ್ಷನ್ ಅನ್ಡಿಫೈನ್ ಆಗುತ್ತೆ. ಫಂಕ್ಷನ್ ಅನ್ಡಿಫೈನ್ ಆದರೆ ಅಲ್ಲಿ ಕಂಟಿನ್ಯೂಟಿ ಇರಲ್ಲ, ಡಿಸ್ಕಂಟಿನ್ಯೂಸ್ ಆಗಿಬಿಡುತ್ತೆ. ನಾವು ಹೇಳಿಕೊಟ್ಟಿರೋದು ಕಂಟಿನ್ಯೂಸ್ ಅಂತ. ಸೊ ಹಾಗಾಗಿ ಈ ಒಂದು ಕಂಡೀಷನ್ ಏನಿದೆ ಅಲ್ವಾ, ಬ್ರಾಕೆಟ್ ಒಳಗಡೆ ಏನು ಹೇಳಿದ್ದೀನಿ, ಈ ಕಂಡೀಷನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಹೇಳಲೇಬೇಕಾಗುತ್ತೆ ಯಾವಾಗ ಈ ಸ್ಟೇಟ್ಮೆಂಟನ್ನು ನೀವು ಹೇಳ್ದಾಗ. ಓಕೆ, ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು ಹಾಗೂ ಯೂಸ್ ಆಗುತ್ತೆ ನೆಕ್ಸ್ಟ್ ನಿಮಗೆಲ್ಲಾದರೂ ಪ್ರಾಬ್ಲಮ್ ಸೆಕ್ಷನ್ ಒಳಗಡೆ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಸಮ್ ನೋಟ್ಸ್ ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಇದನ್ನು ನಾವು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ನೋಡಿ, ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅಂದರೆ, if f is a continuous function, okay, f is a continuous function, so then k into f is also continuous function. So for some real number k ಅಂದರೆ ಏನಾಗಾದ್ರೆ, ಈಗ ಇದು ಒಂದು ನಂಬರ್, ರಿಯಲ್ ನಂಬರ್ ಯಾವುದಾದ್ರೂ ಆಗ್ಬೋದು, ರ್ಯಾಷನಲ್, ಇರ್ರಾಷನಲ್, ಇಂಟೀಜರ್, ನ್ಯಾಚುರಲ್ ನಂಬರ್, ವಾಟ್ ಎವರ್ ಇಟ್ ಮೇ ಬಿ, ಯಾವುದಾದ್ರೂ ತಗೊಳ್ಳಿ. ಸೊ ಆ ನ್ಯಾಚುರಲ್ ನಂಬರಿಂದ ನೀವು ಒಂದು ಕಂಟಿನ್ಯೂಸ್ ಫಂಕ್ಷನ್ ಇದೆ ಎಫ್ ಅಂತ, ಆ ನ್ಯಾಚುರಲ್ ನಂಬರಿಂದ ನೀವು, ಅಥವಾ ಸಾರಿ ನ್ಯಾಚುರಲ್ ಅಲ್ಲ, ಸೊ ರಿಯಲ್ ನಂಬರಿಂದ ನೀವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಗ ರಿಸಲ್ಟು ಏನು ಕಂಟಿನ್ಯೂಸ್ ಫಂಕ್ಷನ್ನೇ ಬರುತ್ತೆ. ಓಕೆ, ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆಯಪ್ಪ, ಎಕ್ಸ್ ತೊಗೊಳ್ತೀನಿ, ಐಡೆಂಟಿಟಿ ಫಂಕ್ಷನ್ ಅಲ್ವಾ ಇದು. ಓಕೆ, ಐಡೆಂಟಿಟಿ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಈಗ ಒಂದು ನಂಬರ್ ಚೂಸ್ ಮಾಡ್ತೀನಿ ನಾನು, ಕೆ ಈಸ್ ಈಕ್ವಲ್ ಟು ಯಾವುದಾದ್ರು ತೊಗೊಳ್ಳಿ ನೀವು ನಂಬರು, ಎನಿ ನಂಬರ್, ಫ್ರಾಕ್ಷನ್ ಕೂಡ ತೊಗೋಬೋದು ನೀವು. ಓಕೆ, ಸೊ ಫ್ರಾಕ್ಷನ್ ಏನು ತೊಗೊಳ್ಳಲ್ಲ ನಾನೀಗ, ಒಂದು ಇಂಟೀಜರ್ ತೊಗೊಳ್ತೀನಿ, ಅದರಲ್ಲಿ ಪಾಸಿಟಿವ್ ಇಂಟೀಜರ್ 5 ತೊಗೊಳ್ತೀನಿ. ಓಕೆನಾ. ಸೊ ಈಗ ನೋಡಿ, ಕೆ ಇಂಟು ಎಫ್ ಆಫ್ ಎಕ್ಸ್ ಅಂತ ಅಂದರೆ, ಕೆ ಇಂಟು ಎಫ್ ಆಫ್ ಎಕ್ಸ್ ಅಂದರೆ, ಕೆ ಅಂದರೆ ಏನು 5. ಓಕೆ, ಎಫ್ ಆಫ್ ಎಕ್ಸ್ ಅಂದರೆ ಏನು ಎಕ್ಸ್, 5 ಇಂಟು ಎಕ್ಸ್ ಮೀನ್ಸ್ ಸಿಂಪ್ಲಿ 5x ಅಂತ ಬರಿತೀವಿ. ಈ ಬಂತಲ್ವ ಫಂಕ್ಷನ್ ರಿಸಲ್ಟೆಂಟ್ 5x, ಇದು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಓಕೆ, ಸೊ ಇದನ್ನೇ ಕೂಡ ಫಸ್ಟ್ ನೋಟ್ ಹೇಳ್ತಾ ಇರೋದು. ಸೊ ಇದು ಕೂಡ ಒಂದು ಕಾನ್ಸಿಕ್ವೆನ್ಸ್, ಇದು ಏನು ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಹೇಳಿದ್ನಲ್ವ ಅದರ ಕಾನ್ಸಿಕ್ವೆನ್ಸ್ ಹೇಗೆ ಅಂತ ನಾನು ನಿಮಗೆ ಬೇಕಾದ್ರೆ ಹೇಳ್ಬಿಡ್ತೀನಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಏನು ಮಾಡಿದೆ, ಎಫ್ ಆಫ್ ಎಕ್ಸ್ ಮತ್ತು ಇಂಟು ಇಲ್ಲೊಂದು ಕೆ ಮಾಡಿದ್ದೀನಿ. ಇಲ್ಲೇನು ಕೆ ಈಸ್ ಈಕ್ವಲ್ ಟು ನಾನು 5 ಅಂತ ತೊಗೊಂಡಿದ್ದೀನಲ್ವ. ಸೊ ಇದನ್ನು ನೀವು ಏನು ಮಾಡ್ಬೋದಂತ ಅಂದರೆ, ಸೊ ಒಂದು ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಟ್ರೀಟ್ ಮಾಡ್ಬೋದಲ್ವ ಇದನ್ನು. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿದ್ದೆ.
ಅಲ್ವಾ? ಓಕೆ, ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ಹೇಗಿರುತ್ತೆ, ಜಿ ನೋಟೇಷನಲ್ಲಿ ತೊಗೊಳ್ತೀನಿ ನಾನು. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಕೆ ಅಂದರೆ ಏನು, ಅದೊಂದು ರಿಯಲ್ ನಂಬರ್, ಹೌದಾ? ಸೊ ಈಗ ಇಲ್ಲಿ ನಾನು ಕೆ ಪ್ಲೇಸಿಗೆ ಏನು ತೊಗೊಂಡಿದ್ದೀನಿ, 5 ತೊಗೊಂಡಿದ್ದೀನಿ. ಅಂದರೆ ಈಗ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5. ಇದು ಏನಾಗುತ್ತೆ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ಇದು ಒಂದು ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಇದು ಏನಾಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ ಆರ್ ಆಲ್ವೇಸ್ ಕಂಟಿನ್ಯೂಸ್ ಅಲ್ವಾ? ಸೊ ಈಗ ನೋಡಿ, ಇದು ಜಿ ಆಫ್ ಎಕ್ಸ್, ಓಕೆ, ಇದು ಇಂಟು ಎಫ್ ಆಫ್ ಎಕ್ಸು. ಆಲ್ರೆಡಿ ಹೇಳಿದ್ದೀನಿ, ಎಫ್ ಆಫ್ ಎಕ್ಸ್ ಐಡೆಂಟಿಟಿ ಫಂಕ್ಷನ್ ತೊಗೊಂಡ್ಬಿಟ್ಟಿದ್ದೀನಿ, ಕಂಟಿನ್ಯೂಸ್ ಅಲ್ವಾ? ಜಿ ಆಫ್ ಎಕ್ಸು ಕಾನ್ಸ್ಟೆಂಟ್ ಫಂಕ್ಷನ್ನು, ಇದು ಕಂಟಿನ್ಯೂಸ್ ಅಲ್ವಾ? ಸೊ 2 ಕಂಟಿನ್ಯೂಸ್ ಫಂಕ್ಷನ್ಸನ್ನು ಏನು ಮಾಡ್ತಾ ಇದ್ದೀನಿ, ಪ್ರೊಡಕ್ಟ್ ಮಾಡ್ತಾ ಇದ್ದೀನಿ, ಹೌದಲ್ವಾ? 2 ಕಂಟಿನ್ಯೂಸ್ ಫಂಕ್ಷನ್ಸನ್ನು ಪ್ರೊಡಕ್ಟ್ ಮಾಡಿದರೆ ರಿಸಲ್ಟೆಂಟ್ ಫಂಕ್ಷನ್ನು ಮಸ್ಟ್ ಅಂಡ್ ಶುಡ್ ಏನಾಗಿರಬೇಕು, ಕಂಟಿನ್ಯೂಸ್ ಫಂಕ್ಷನ್ ಆಗಿರಲೇಬೇಕು. ಸೊ ಹೇಗೆ, ಫ್ರಮ್ ದ ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಸೊ ಅದರ ಒಂದು ಕಾನ್ಸಿಕ್ವೆನ್ಸೇ ಆಗುತ್ತೆ. ಸೊ ಇದನ್ನು ನಿಮಗೆ ಒಂದು ಸ್ಪೆಷಲ್ ಕೇಸ್ ಆಗಿ ನೋಟಲ್ಲಿ ಹೇಳಿದ್ದೀನಿ. ಸೊ ಇದು ಕೂಡ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಸೆಕ್ಷನಲ್ಲಿ ಹೆಲ್ಪ್ ಆಗ್ಬೋದು. ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ನಾನು ಇದನ್ನೆಲ್ಲ ಎರೈಸ್ ಮಾಡಿಬಿಡ್ತೀನಿ ನಾನು. ಸೊ ಇದನ್ನೇ ಯೂಸ್ ಮಾಡಿಕೊಂಡು ಇನ್ನೂ ಒಂದು ರಿಸಲ್ಟ್ ಹೇಳ್ಕೊಬೋದು ನಾವೀಗ. ಸೊ ಈಗ ನೋಡಿ, ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ, ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಜಸ್ಟ್ ಎಫ್ ಆಫ್ ಎಕ್ಸ್ ಅಷ್ಟೇ ತೊಗೊಳ್ತೀನಿ ನಾನು, ಓಕೆನಾ? ಎಫ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಈಗ ನಾನು ಕೆ, ಒಂದು ಸೆಕೆಂಡ್, ಓಕೆ, ಈಗ ಕೆ ಈಸ್ ಈಕ್ವಲ್ ಟು ನಾನು -1 ತೊಗೊಳ್ತಾ ಇದ್ದೀನಿ, -1, ಓಕೆನಾ? ಈಗ ನೋಡಿ, ಕೆ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ ಅಂತ ನೋಡೋಣ, ಓಕೆನಾ? ಕೆ ಅಂದರೆ -1 ಇಂಟು ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೊ ರಿಮೆಂಬರ್, ಇಲ್ಲಿ ಎಫ್ ಆಫ್ ಎಕ್ಸ್ ತೊಗೊಂಡಿದ್ದೀನಲ್ವಾ, ಇದು ಕಂಟಿನ್ಯೂಸ್ ಫಂಕ್ಷನ್, ನೆನ್ಪಿಟ್ಕೊಳ್ಳಿದ್ದು, ಓಕೆನಾ? ಇದು ಕಂಟಿನ್ಯೂಸ್ ಫಂಕ್ಷನ್. ಸೊ ಇಲ್ಲಿ ಕೆ ಇಂಟು ಎಫ್ ಆಫ್ ಎಕ್ಸ್ ಮಾಡಿದ್ರೆ -1 ಇಂಟು ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಆಯಿತು. ಮಸ್ಟ್ ಅಂಡ್ ಶುಡ್ ಇದೇನಾಗಬೇಕು ಈಗ, ಅಕಾರ್ಡಿಂಗ್ ಟು ಮೈ ನೋಟ್, ಇದು ಕೂಡ ಏನಾಗಬೇಕು, ನನಗೆ ಕಂಟಿನ್ಯೂಸ್ ಫಂಕ್ಷನ್ ಆಗಬೇಕಲ್ವಾ? ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಹಾಗಾದರೆ ಇಫ್ ಎಫ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ದೆನ್ ಮೈನಸ್ ಎಫ್ ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಒಂದು ಫಂಕ್ಷನ್ ಇದೆ, ಅದು ನೀವು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಅದರ ಕಂಟಿನ್ಯೂಟಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಇನ್ನೂ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ಹೇಳಬೇಕಾ? ಸೊ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಏನಿದೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 3 ಅಂತ ಒಂದು ಫಂಕ್ಷನ್ ಇದೆ, ಸರಿನಾ? ಇದು ಒಂದು ಪಾಲಿನಾಮಿಯಲ್ ಫಂಕ್ಷನು, ಕಂಟಿನ್ಯೂಸ್ ಆಗುತ್ತೆ. ಓಕೆ, ಈಗ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನಾರು ಮಾಡ್ಬೇಕು ನೀವೀಗ, ಆ ಫಂಕ್ಷನನ್ನು ನೀವು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲ ಸೈನ್ ಚೇಂಜ್ ಆಗುತ್ತೆ ನೋಡಿ, ಇದು ಪ್ಲಸ್ ಇದೆ, ಓಕೆನಾ? ಇದು ಮೈನಸ್ ಆಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಮೈನಸ್ ಆಗುತ್ತೆ. ಸ್ವಲ್ಪ ನಾನಿಲ್ಲಿ ಫಸ್ಟ್ ಪಾಸಿಟಿವ್ ಇರೋದು ಬರ್ಕೊಂಡ್ಬಿಡ್ತೀನಿ, ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಹೌದಾ? ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ, -3, ಓಕೆನಾ? ಸೊ ಇದು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಓಕೆ, ಇದು ಕಂಟಿನ್ಯೂಸ್ ಫಂಕ್ಷನ್ ಆಲ್ರೆಡಿ, ಓಕೆನಾ? ಇದು ರಿಸಲ್ಟ್ ನೋಡಿ, ಇದು ಏನಾಗಿದೆ, ನಮಗೆ ಪಾಲಿನಾಮಿಯಲ್ ಥರನೇ ಇದೆ ಅಷ್ಟೇ, ಟರ್ಮ್ಸ್ ಸ್ವಲ್ಪ ಅರೇಂಜ್ಮೆಂಟ್ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅದು ಬಿಟ್ಟರೆ ಎಲ್ಲ ಇದು ಪಾಲಿನಾಮಿಯಲ್ ಫಾರ್ಮ್ಯಾಟಲ್ಲೇ ಇದೆ. ಓಕೆ, ಸೊ ಈ ಎಫ್ನ ನಾವು ಮೈನಸ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ ಇಲ್ಲಿ, ಆದರೂ ಕೂಡ ಈಗ ನಮಗೆ ಬಂದಿರುವಂಥ ರಿಸಲ್ಟ್ ಏನಾಗಿದೆ, ಕಂಟಿನ್ಯೂಸ್ ಫಂಕ್ಷನ್ನೇ ಬರ್ತಾ ಇದೆ ಅಲ್ವಾ ಈಗೇನು? ಓಕೆ, ಸೊ ದಟ್ಸ್ ವೈ ನೀವು ಒಂದು ಫಂಕ್ಷನನ್ನು ಒಂದು ನಂಬರಿಂದ ಕಂಟಿನ್ಯೂಸ್ ಫಂಕ್ಷನನ್ನು ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಕಂಟಿನ್ಯೂಸ್ ಫಂಕ್ಷನ್ನೇ ಬರುತ್ತೆ, -1 ಮಲ್ಟಿಪ್ಲೈ ಮಾಡಿದರೂ ಕೂಡ ಕಂಟಿನ್ಯೂಸ್ ಫಂಕ್ಷನ್ನೇ ಬರುತ್ತೆ. ಸೊ ಇದು ಒಂದು ನೆನ್ಪಿಟ್ಕೊಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗೋಣ, ಹಾಗಾದರೆ ಏನಿದೆ ಅಂತ. ಸೆಕೆಂಡ್ ಒನ್, ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಓಕೆ, ಇದು ಲಾಸ್ಟಲ್ಲೇ ನಾನು ಹೇಳಬೇಕಾಗಿತ್ತು, ಹೇಳಿದ್ದಿಲ್ಲ. ಸೊ ನೋಡಿ, ಈಗ ರ್ಯಾಷನಲ್ ಫಂಕ್ಷನ್ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಆಲ್ರೆಡಿ ಐಡಿಯಾ ಇದೆ, ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೆಚ್ ಆಫ್ ಎಕ್ಸ್ ಅಂತ ಒಂದು ರ್ಯಾಷನಲ್ ಫಂಕ್ಷನ್ ಇದೆ. ಏನದು ಅಂದರೆ ಹೆಚ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ. ಓಕೆ, ಇದು ಒಂದು ರ್ಯಾಷನಲ್ ಫಂಕ್ಷನ್, ಈ ಫಾರ್ಮೆಟಲ್ಲಿ ಇರುತ್ತೆ. ಈ ರ್ಯಾಷನಲ್ ಫಂಕ್ಷನ್ ಆಗಬೇಕು ಅಂದರೆ ಈ ನ್ಯೂಮರೇಟರ್ ಇದೆಯಲ್ವಾ, ಇದು ಏನಾಗಿರಬೇಕು ಅಂದರೆ ಪಾಲಿನಾಮಿಯಲ್ ಫಾರ್ಮ್ಯಾಟಲ್ಲಿ ಇರಬೇಕು, ಅಥವಾ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಅಂದ್ಕೊಳ್ಳಿ, ಪಾಲಿನಾಮಿಯಲ್ ಫಂಕ್ಷನ್ ಆಗಿರಬೇಕು. ಇಲ್ಲಿ ಡಿನಾಮಿನೇಟ್ರಲ್ಲಿ ಜಿ ಆಫ್ ಎಕ್ಸ್ ಇದೆಯಲ್ವಾ, ಇದು ಅಷ್ಟೇ ಸೇಮ್ ಥಿಂಗ್, ಪಾಲಿನಾಮಿಯಲ್ ಫಂಕ್ಷನ್ ಆಗಿರಬೇಕು. ಸೊ ಪ್ರೊವೈಡೆಡ್ ನಾನು ನಿಮಗೆ ಲಾಸ್ಟ್ ಹೇಳಿದ್ನಲ್ವ, ಅಗೇನ್ ಅದೇ ಕಂಡೀಷನ್ ಇಲ್ಲಿ ಬರುತ್ತೆ, ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 0 ಫಾರ್ ಎನಿ ಎಲಿಮೆಂಟ್ ಆಫ್ ಡೊಮೈನ್. ಓಕೆನಾ, ಫಾರ್ ಎನಿ ಎಲಿಮೆಂಟ್ ಆಫ್ ಡೊಮೈನ್. ಇದು ಮಸ್ಟ್ ಅಂಡ್ ಶುಡ್ ಬಂದೇ ಬರುತ್ತೆ, ಯಾಕೆಂದರೆ ನಾನು ಹೇಳಿದ್ದೀನಿ ಅಲ್ಲಿ ನಮಗೆ ಅನ್ಡಿಫೈನ್ ಆದರೆ ಕಂಟಿನ್ಯೂಟಿ ಸಿಗೋದಿಲ್ಲ, ದಟ್ಸ್ ವೈ. ಈಗ ಇಲ್ಲಿ ನೋಡ್ಕೊಳ್ಳಿ, ಇದು ನ್ಯೂಮರೇಟರು ಪಾಲಿನಾಮಿಯಲ್ ಫಂಕ್ಷನ್,
ಪಾಲಿನಾಮಿಯಲ್ ಫಂಕ್ಷನ್ ಆಲ್ವೇಸ್ ಕಂಟಿನ್ಯೂಸ್ ಗೊತ್ತಿದೆ ನಿಮಗೆ. ಜಿ ಆಫ್ ಎಕ್ಸ್ ಡಿನಾಮಿನೇಟ್ರು ಕೂಡ ಪಾಲಿನಾಮಿಯಲ್ ಫಂಕ್ಷನ್ನು ಡೆಫಿನೆಟ್ಲಿ ಕಂಟಿನ್ಯೂಸ್. ಈಗ ಇಲ್ಲಿ ಡಿವಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಯಾವಾಗಲೂ ಏನಾಗಿರುತ್ತೆ, ಕಂಟಿನ್ಯೂಸ್ ಅಲ್ವಾ. ಹೇಗೆ ಹೇಳ್ತಾ ಇದ್ದೀರಾ ಇದನ್ನು ಅಂತಂದರೆ ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆಲ್ರೆಡಿ ಸ್ಟಡಿ ಮಾಡಿದ್ದೀವಲ್ವ, ಲಾಸ್ಟಲ್ಲಿ ತೋರಿಸ್ತೆ ನಿಮಗೆ. ಸೊ ಡಿವಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಈಸ್ ಎಗೇನ್ ಎ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಸೊ ಈಗ ಇಲ್ಲಿ ನಾನು ನೋಡ್ತಾ ಇರೋದು ಅಷ್ಟೇ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಕೂಡ ಪಾಲಿನಾಮಿಯಲ್ ಫಂಕ್ಷನ್ ಆಗಿರುತ್ತೆ. ಪಾಲಿನಾಮಿಯಲ್ ಫಂಕ್ಷನ್ಸ್ ಆರ್ ಆಲ್ವೇಸ್ ಕಂಟಿನ್ಯೂಸ್ ಅಂತ ನಮಗೆ ಗೊತ್ತಿದೆ. ಸೊ ದಟ್ಸ್ ವೈ ಡಿವಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಈಸ್ ಅಗೇನ್ ಕಂಟಿನ್ಯೂಸ್ ಫಂಕ್ಷನ್ಸ್ ಪ್ರೊವೈಡೆಡ್ ವಿತ್ ದಿಸ್ ಕಂಡೀಷನ್, ಓಕೆ, ಫಾರ್ ದ ಡಿನಾಮಿನೇಟರ್ ಫಂಕ್ಷನ್. ಓಕೆ, ಸೊ ದ ನೆಕ್ಸ್ಟ್ ಒನ್ ಇನ್ನೂ ಒಂದು ಥರ್ಡ್ ಪಾಯಿಂಟ್ ಇದೆ. ಓಕೆ, ಸೊ ಇರೇಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು. ಸೊ ಥರ್ಡ್ ಕಂಡೀಷನ್ ಏನು ಹೇಳುತ್ತೆ ನೋಡಿ, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಎಕ್ಸ್ ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್. ಸೊ ಇಲ್ಲಿ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಜಸ್ಟ್ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಸೊ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಇವೆರಡೂ ಕೂಡ ಏನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಕಂಟಿನ್ಯೂಸ್ ಫಂಕ್ಷನ್ಸ್. ಓಕೆ, ಆಲ್ ಓವರ್ ದ ಡೊಮೈನ್ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗುತ್ತೆ. ಓಕೆ, ಯಾವುದು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ಇದೆರಡೂ ಕೂಡ ಕಂಟಿನ್ಯೂಸ್ ಫಂಕ್ಷನ್ಸ್ ಆಗುತ್ತೆ. ಸೊ ಈಗ ನಿಮಗೆ ಒಂದು ಡೌಟ್ ಬರುವುದು, ಸೊ ಟೋಟಲ್ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದೆ, ಯಾಕೆ ಜಸ್ಟ್ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸಿಗೆ ಮಾತ್ರ ಹೇಳ್ತಾ ಇದ್ದೀರಾ ಅಂತ ಒಂದು ಡೌಟ್ ಬರ್ಬೋದು. ರಿಮೈನಿಂಗ್ ಫಂಕ್ಷನ್ಸ್ ಇದೆಯಲ್ವಾ. ಓಕೆ, ಸೊ ಸೈನ್ ಕಾಸ್ ಆದಮೇಲೆ ಟ್ಯಾನ್ ಎಕ್ಸ್ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಕೊಸಿಕೆಂಟ್ ಎಕ್ಸ್ ಬರುತ್ತೆ, ಆ್ಯಂಡ್ ದೆನ್ ಸಿಕೆಂಟ್ ಎಕ್ಸ್ ಬರುತ್ತೆ, ಆ್ಯಂಡ್ ದೆನ್ ಕಾಟ್ ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ಇಷ್ಟು ಫಂಕ್ಷನ್ಸ್ ಇದೆ. ಓಕೆ, ಸೊ ಯಾಕೆ ಈ ಫಂಕ್ಷನ್ಸ್ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳಿಲ್ಲ ಅಂದರೆ, ಸೊ ನಿಮಗೆ ಗೊತ್ತಿರ್ಬೋದು ಅಟ್ ಸಮ್ ಪಾಯಿಂಟ್ಸ್, ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ನಾನು ಪಾಯಿಂಟ್ಸ್ ಎಲ್ಲ ಹೇಳೋಕ್ಕೆ ಹೋಗಲ್ಲ, ಅಥವಾ ಅಟ್ ಸಮ್ ವ್ಯಾಲ್ಯೂಸ್. ಓಕೆ, ಅಟ್ ಸಮ್ ವ್ಯಾಲ್ಯೂಸ್ ದೀಸ್ ಫಂಕ್ಷನ್ಸ್ ಆರ್ ಆ್ಯಕ್ಚುಲಿ ಅನ್ಡಿಫೈನ್ಡ್. ಓಕೆ, ಅನ್ಡಿಫೈನ್ಡ್. ಓಕೆ, ಯಾಕೆಂದರೆ ಸೊ ಇಲ್ಲಿ ಗೊತ್ತಿದೆ ನಿಮಗೆ ಟ್ಯಾನ್ 90 ಡಿಗ್ರಿ ಏನು ಬರುತ್ತೆ ಆನ್ಸರು, ಇನ್ಫಿನಿಟಿ, ಹೌದಲ್ವಾ. ಓಕೆ, ಸೊ ಅದೇ ಥರನೇ ಇಲ್ಲಿ ಬಂದರೆ ಕೊಸಿಕೆಂಟ್ 0 ಡಿಗ್ರಿ ಅನ್ಡಿಫೈನ್ಡ್ ಬರುತ್ತೆ ಅಲ್ವಾ, ಯಾಕೆಂದರೆ ಸೈನ್ 0 ಅಂದರೆ 0, ಅದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಇನ್ಫಿನಿಟಿ, 1/0 ಅಂದರೆ ಇನ್ಫಿನಿಟಿ, ಹೌದಲ್ವಾ. ಇದೇ ಥರ ಸೆಕೆಂಟಲ್ಲೂ ಸಿಗುತ್ತೆ ನಿಮಗೆ. ಓಕೆ, ಸೊ ಸೆಕೆಂಟ್ 90 ಡಿಗ್ರಿ ಓಕೆ, ಸೆಕೆಂಟ್ 90 ಡಿಗ್ರಿ. ಓಕೆ, ಐ ಥಿಂಕ್ ನೀವು ತಗೊಳ್ಳಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಒಂದು ಸಲ ನೋಡಿ. ಓಕೆ, ಅದು ಕೂಡ ಏನಾಗುತ್ತೆ, ಅನ್ಡಿಫೈನ್ಡ್ ಆಗುತ್ತೆ, ಇನ್ಫಿನಿಟಿ ಬರುತ್ತೆ, ಹೌದಲ್ವಾ. ಇದೇ ಥರನೇ ಕಾಟಲ್ಲೂ ಕೂಡ ನೀವು ಟೇಬಲಲ್ಲಿ ನೋಡಿರ್ಬೋದು, ಈ ಥರ ಇನ್ಫಿನಿಟಿ ಬರುತ್ತೆ, ಅಂದರೆ ಅನ್ಡಿಫೈನ್ಡ್ ವ್ಯಾಲ್ಯೂ ಅದೀಗ, ಹೌದಲ್ವಾ. ಆ ಪಾಯಿಂಟ್ಸಲ್ಲಿ ಈ ಫಂಕ್ಷನ್ಸ್ ಏನಾಗುತ್ತೆ, ಡಿಸ್ಕಂಟಿನ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಆ ಪಾಯಿಂಟ್ಸಲ್ಲಿ ಡಿಸ್ಕಂಟಿನ್ಯೂಸ್ ಆಗೋದ್ರಿಂದ ಇಲ್ಲಿ ಈ ಫಂಕ್ಷನ್ಸು ಅನ್ಡಿಫೈನ್ ಎಲ್ಲಿ ಆಗುತ್ತಲ್ವ, ಯಾವ್ಯಾವ ಪಾಯಿಂಟ್ಸಲ್ಲಿ ಅನ್ಡಿಫೈನ್ ಆಗುತ್ತೆ ಆ ಪಾಯಿಂಟ್ಸನ್ನು ನೀವು ಡೊಮೈನಿಂದ ರಿಮೂವ್ ಮಾಡಿದರೆ, ಓಕೆನಾ, ಡೊಮೈನಿಂದ ರಿಮೂವ್ ಮಾಡಿದರೆ ಆಗ ಆ ಫಂಕ್ಷನ್ಸು ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಇದು. ಓಕೆ, ಸೊ ಲಾಸ್ಟ್ ನಾನು ಹೇಳಿದ್ನಲ್ವ ವೈ ದ ನೇಮ್ ರಿಮೂವಬಲ್ ಅಂತ, ಅಂದರೆ ಆ ಡಿಸ್ಕಂಟಿನ್ಯೂಟಿನ ನಾವು ರಿಮೂವ್ ಮಾಡಬಹುದು. ಓಕೆ, ರಿಮೂವ್ ಮಾಡೋದ್ರಿಂದ ಅದು ಕಂಟಿನ್ಯೂಸ್ ಆಗುತ್ತೆ. ಸೊ ದಟ್ಸ್ ದ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಈಗ ಸಪೋಸ್ ಒಂದು ಫಂಕ್ಷನ್ ಇದೆ ನಮಗೆ, ಜನರಲಾಗಿ ಹೇಳ್ತಾ ಇದ್ದೀನಿ. ಸೊ ಎ ಟು ಬಿ ಇದೆ. ಸೊ ಎ ಟು ಬಿ ಇದೆಯಲ್ವಾ, ಇಲ್ಲೇ ಡೊಮೈನಲ್ಲಿ ಒಂದು ಪಾಯಿಂಟ್ ಇದೆ x0 ಅಂತ. ಆ ಪಾಯಿಂಟಲ್ಲಿ ಫಂಕ್ಷನ್ ಏನಾಗ್ತಾಯಿದೆ, ಅನ್ಡಿಫೈನ್ ಆಗ್ತೈತೆ, ಅಥವಾ ಅನ್ಡಿಫೈನ್ ಆಗ್ತಾ ಇದೆ ಅಂತಲೇ ಅಂದ್ಕೊಳ್ಳಿ. ಆ ಪಾಯಿಂಟಲ್ಲಿ ಮಾತ್ರ ಅನ್ಡಿಫೈನ್ ಆಗ್ತಾ ಇದೆ, ಬಟ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ, ಓಕೆ, ಬಟ್ ಫಂಕ್ಷನ್ ವ್ಯಾಲ್ಯೂ ಅನ್ಡಿಫೈನ್ ಆಗ್ತಾ ಇದೆ, ಅಂದರೆ ಎಫ್ ಆಫ್ x0 ಅನ್ಡಿಫೈನ್ ಆಗ್ತಾ ಇದೆ. ಸೊ ನೀವು ಏನು ಮಾಡಿಬಿಡಿ ಅಂದರೆ ಬೆಟರ್ ಆ ಫಂಕ್ಷನಿಗೆ ನಾವು ಡೊಮೈನ್ನ ಈ ಥರ ಕನ್ಸಿಡರ್ ಮಾಡಿಬಿಡೋಣವಾ, ಕ್ಯಾಪಿಟಲ್ ಎ ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ x0 ತಗೊಳ್ತಾ ಇದ್ದೀನಿ ಟು ಬಿ. ಅಂದರೆ ಎಲ್ಲಿ ನಮಗೆ ಡಿಸ್ಕಂಟಿನ್ಯೂಟಿ ಅಥವಾ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಲ್ವಾ, ಅಲ್ಲಿ ಆ ಪಾಯಿಂಟನ್ನು ನಾವು ರಿಮೂವ್ ಮಾಡಿದ್ವಿ. ಈಗ ಈ ಡೊಮೈನಲ್ಲಿ ಇರುವಂಥ ಎಲ್ಲ ಪಾಯಿಂಟ್ಸಿಗೆ ಫಂಕ್ಷನ್ ಏನಾಯಿತು, ಡಿಫೈನ್ ಆಯಿತು. ಆ್ಯಂಡ್ ದೆನ್ ಈಗ ಅದೇನಾಗುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿ ಈಗ ಕನ್ವರ್ಟ್ ಆಯಿತು.
ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ರಿಮೂವಬಲ್ ಡಿಸ್ಕಂಟಿನ್ಯೂಟಿ ಅಂತ ನಾವು ಹೇಳ್ಬೋದು ಇದನ್ನು. ಓಕೆ, ಇಲ್ಲಿ ಇತ್ತಲ್ಲವೇನು ಡಿಸ್ಕಂಟಿನ್ಯೂಟಿ, ಅದು ರಿಮೂವಬಲ್ ಡಿಸ್ಕಂಟಿನ್ಯೂಟಿ. ಅದನ್ನು ನಾವು ರಿಮೂವ್ ಮಾಡಿ ಈಗ ನಾವು ಅದನ್ನು ಅದೇ ಫಂಕ್ಷನನ್ನು ಕಂಟಿನ್ಯೂಸ್ ಫಂಕ್ಷನ್ ಆಗಿ ಕನ್ವರ್ಷನ್ ಮಾಡಿದ್ದೀವಿ, ಹೌದಲ್ವಾ? ಸೊ ಹಾಗಾಗಿ ಈ ಫಂಕ್ಷನ್ಸು ಕೂಡ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತಲೇ ನಾವು ಟ್ರೀಟ್ ಮಾಡ್ತೀವಿ. ಇದೆಲ್ಲದೂ ಕೂಡ ಕಂಟಿನ್ಯೂಸ್ಸೇ ಆಗುತ್ತೆ. ಇಲ್ಲಿ ನೋಡಿ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ, NCERT ಟೆಕ್ಸ್ಟ್ ಬುಕ್ ನೀವು ನೋಡಿರ್ಬೋದು. ಅಲ್ಲಿ ಅವನು ಏನು ಹೇಳಿದ್ದಾನೆ ಅಂತಂದರೆ, tan x ಕ್ಯಾನ್ ಬಿ ರಿಟರ್ನ್ ಆ್ಯಸ್ sin x ಡಿವೈಡೆಡ್ ಬೈ cos x. ಓಕೆ, ಸೊ ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್, ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಸೊ ಡಿವಿಷನ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ಸ್ ಈಸ್ ಅಗೇನ್ ಕಂಟಿನ್ಯೂಸ್ ಫಂಕ್ಷನ್ ಪ್ರೊವೈಡೆಡ್. ಸೊ ಏನು ಹೇಳಬೇಕಿಲ್ಲಿ, cos x ನಾಟ್ ಈಕ್ವಲ್ ಟು 0, ಹೌದಲ್ವಾ? ಅಂದರೆ cos x ಏನಾದರೂ 0 ಆದರೆ ಆವಾಗ ಇದು ಅನ್ಡಿಫೈನ್ ಆಗುತ್ತೆ, ಆವಾಗ ಕಂಟಿನ್ಯೂಟಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಡಿನಾಮಿನೇಟರಲ್ಲಿರೋ ಕಾಸ್ ಫಂಕ್ಷನ್ನಿಗೆ ಯಾವ್ಯಾವ ಆನ್ಸರ್ಗೆ ನಿಮಗೆ 0 ಬರುತ್ತಲ್ವ ಅದನ್ನೆಲ್ಲ ನೀವು ರಿಮೂವ್ ಮಾಡಿಬಿಡಿ ಡೊಮೈನಿಂದ. ಆವಾಗ ನಿಮಗೆ ಆಟೋಮೆಟಿಕಲಿ ಏನಾಗುತ್ತೆ, ಸೊ ಈ ಫಂಕ್ಷನ್ tan x ಏನಿದೆಯಲ್ವಾ ಕಂಟಿನ್ಯೂಸ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ವೇ ಟು ಡಿಸೈಡ್ ಹೌ ದ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. ಓಕೆ, ಆ್ಯಂಡ್ ಸಮ್ ಪ್ರಾಪರ್ಟೀಸ್ನ ನಾವು ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸನ್ನು ಸ್ಟಡಿ ಮಾಡಿದ್ದೀವಿ. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಇದು ಅಗೇನ್ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ. ಸೊ ಆ್ಯಂಡ್ ದೆನ್ ಸಮ್ ಪಾಯಿಂಟ್ಸನ್ನು ನಾವಿಲ್ಲಿ ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಇದಾದಮೇಲೆ ಲಾಸ್ಟ್ ಒಂದು ಪಾಯಿಂಟ್ ನಾನು ನಿಮಗೆ ಹೇಳಬೇಕು ಏನು ಅಂದರೆ, ಸೊ ದಿಸ್ ಈಸ್ ಅನದರ್ ಥೀರಮ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಥೀರಮ್ ಕೊಟ್ಟಿದ್ದಾನೆ ಇದನ್ನು. ಸೊ ನಾನು ಜಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಕಂಟಿನ್ಯೂಟಿ ಆಫ್ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ಈಸ್ ಕಂಟಿನ್ಯೂಸ್. ಅಂದರೆ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ, ಕಾಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ರಿಲೇಷನ್ ಫಂಕ್ಷನ್ ಚಾಪ್ಟರಲ್ಲಿ ನೀವು ಸ್ಟಡಿ ಮಾಡಿರ್ತೀರ. ಕಂಟಿನ್ಯೂಟಿ ಆಫ್ ಕಾಂಪೋಸಿಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಟೂ ಕಂಟಿನ್ಯೂಸ್ ಫಂಕ್ಷನ್ಸನ್ನು ನೀವೇನು ಮಾಡಿ ಕಾಂಪೋಸಿಷನ್ ಮಾಡ್ಕೊಳ್ಳಿ, ಆವಾಗ ರಿಸಲ್ಟ್ ಬರುತ್ತಲ್ಲ ಅದು ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಡೆಫಿನೇಷನ್ ನೋಡ್ತಾ ಹೋಗಿ. ಸೊ ಎಫ್ ಅಂತ A to B ಇದೆ ಫಂಕ್ಷನ್, ಆ್ಯಂಡ್ ದೆನ್ G ಈಸ್ ಫ್ರಮ್ B to C. ಹೀಗೆ ಇರಬೇಕಲ್ವ ಕಾಂಪೋಸಿಷನ್ ತೊಗೋಬೇಕಾದ್ರೆ, A to B, B to C. B2 ಇಲ್ಲಿ ಹೇಳಿದ್ದೀನಿ ನೋಡಿ, ಈ ಟೂ ಫಂಕ್ಷನ್ಸ್ ಏನಾಗಿದೆ, ಕಂಟಿನ್ಯೂಸ್ ಫಂಕ್ಷನ್ಸ್ ಆಗಿದೆ. ದೀಸ್ ಟು ಆರ್ ಕಂಟಿನ್ಯೂಸ್ ಫಂಕ್ಷನ್ಸ್. ದೆನ್ ದ ಕಾಂಪೋಸಿಷನ್, ಇಲ್ಲಿ ನೋಡಿ ಕಾಂಪೋಸಿಷನ್ ಹೇಗೆ ಡಿಫೈನ್ ಮಾಡ್ತೀರಾ, G ಕಾಂಪೋಸಿಷನ್ F ಅಲ್ವಾ? ಓಕೆ, A to C ಬರುತ್ತೆ ಇದು. ಓಕೆ, ಸೊ A2 ಡೊಮೈನ್ ಆಫ್ F2 ಕೋಡೊಮೈನ್ ಆಫ್ Gಗೆ ಬರುತ್ತೆ, A to C ಆಗುತ್ತೆ. ಈಸ್ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ ಡೆಫಿನೆಟ್ಲಿ. ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೆ ಏನು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು F ಮ್ಯಾಪ್ ಫ್ರಮ್ R to R ತಗೊಳ್ತಾ ಇದ್ದೀನಿ. ಏನು ತೊಗೊಳ್ತೀನಿ ಅಂದರೆ ನಾನು ಫಂಕ್ಷನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಏನು ತೊಗೊಳ್ಳೋಣ ನಾವು, 2x ಅಂತ ತೊಗೊಳ್ಳೋಣವಾ? ಓಕೆ, ಸೊ ನೆಕ್ಸ್ಟು G ಫಂಕ್ಷನ್. ಓಕೆ, ಇದು ಕೂಡ ಈಗೇನು R to R ತೊಗೊಂಡ್ಬಿಡ್ತೀನಿ ನಾನು, ಬೆಸ್ಟ್ ಇದು. ಓಕೆ, ಅನಾಲಿಸಿಸ್ ಮಾಡಲಿಕ್ಕೆ. ಹಾಗಾಗಿ G ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಇದು ಹೇಗೆ ತೊಗೊಳ್ತೀನಿ ಅಂದರೆ x² ಅಂತ ತೊಗೊಳ್ತೀನಿ, x². ಅರ್ಥ ಆಗ್ತಿದೆ ಅಲ್ವಾ? ಸೊ ದೀಸ್ ಟು ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. ಈಗ ಕಾಂಪೋಸಿಷನ್ ತೊಗೊಂಡ್ರೆ, ನಾನು ಈ ಎರಡು ಫಂಕ್ಷನ್ಗೂ ಕಾಂಪೋಸಿಷನ್ ತೊಗೊಂಡ್ರೆ G ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ತೀವಲ್ವ, ಈ ಥರ ತೊಗೊಳ್ತೀವಿ. ಅಂದರೆ ಇದನ್ನು G ಆಫ್ ಎಫ್ ಆಫ್ ಎಕ್ಸ್, ವಿಚ್ ಈಸ್ ಈಕ್ವಲ್ ಟು G ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಏನು, 2x. ಓಕೆನಾ? ನೆಕ್ಸ್ಟು ಈಗ G ಆಫ್ 2x ಅಂದರೆ ಫಂಕ್ಷನ್ G ಇದೆಯಲ್ವ, ಅಲ್ಲಿ ಎಕ್ಸ್ ಪ್ಲೇಸಲ್ಲಿ ನೀವು ಇದನ್ನು ಪುಟ್ ಮಾಡಬೇಕು. ಎಕ್ಸ್ ಪ್ಲೇಸಲ್ಲಿ ಏನು ಮಾಡಬೇಕು ನೀವು, 2x ಪುಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ದೆನ್ ಎಗೇನ್ ಸ್ಕ್ವೇರ್ ಇದೆ. ಸೊ ನೋಡಿ ಈಗ ಏನಾಗುತ್ತೆ ಅಂದರೆ ಇದು 2x. ಓಕೆ, ಫಂಕ್ಷನ್ Gಯಲ್ಲಿ ಎಕ್ಸ್ ಇರೋವಂಥ ಪ್ಲೇಸಲ್ಲಿ ನೀವು 2x ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಇಲ್ಲಿ ಎಕ್ಸ್ ಇದೆ ಅಲ್ವಾ, ಆ ಪ್ಲೇಸಿಗೆ 2x ಪುಟ್ ಮಾಡಿದ್ದೀನಿ ನಾನು. ಮತ್ತು ಇಲ್ಲಿ ಏನಿದೆ, ಸ್ಕ್ವೇರ್ ಇದೆ ಅಲ್ವಾ, ಈಗ ನೀವೇನು ಮಾಡಬೇಕು, ಹೋಲ್ ಸ್ಕ್ವೇರ್ ಹಾಕಬೇಕು. ಜಸ್ಟ್ ಎಕ್ಸ್ಗೆ ಮಾತ್ರ ಅಲ್ಲ, ಹೋಲ್ ಸ್ಕ್ವೇರ್ ಹಾಕ್ಕೋಬೇಕಾಗುತ್ತೆ. ಸೊ ಈಗ ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ, 4x² ಆಗುತ್ತೆ. ಓಕೆ, ಇದು ಕಾಂಪೋಸಿಷನ್ ಆಫ್ ಎಫ್ ಅಂಡ್ G. ಸೊ ಎಫ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಓಕೆ, G ಈಸ್ ಆಲ್ಸೋ ಕಂಟಿನ್ಯೂಸ್ ಫಂಕ್ಷನ್. ಡೆಫಿನೆಟ್ಲಿ ಇದು ನೋಡಿ ಏನು ಅನಿಸುತ್ತೆ ನಿಮಗೆ, ಇದು ಒಂದು ಪಾಲಿನಾಮಿಯಲ್ ಫಂಕ್ಷನ್ ಅಲ್ವಾ, ಡೆಫಿನೆಟ್ಲಿ ಏನಾಗಬೇಕು, 4x² ಕಂಟಿನ್ಯೂಸ್ ಫಂಕ್ಷನ್ ಆಗಲೇಬೇಕು. ಸೊ ಇಲ್ಲಿ G ಕಾಂಪೋಸಿಷನ್ ಎಫ್ ಎಲ್ಲಿಂದ ಎಲ್ಲಿಗಿರುತ್ತೆ ಮ್ಯಾಪಿಂಗ್, ಇದು ಎಗೇನ್ R to R ಆಗುತ್ತೆ.
ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ 2 ಕಂಟಿನ್ಯೂಸ್ ಫಂಕ್ಷನ್ಸ್ ಇದೆ ಅಂದರೆ, ನಿಮ್ಮ ಹತ್ರ 2 ಕಂಟಿನ್ಯೂಸ್ ಫಂಕ್ಷನ್ಸ್ ಇದ್ದರೆ ಮತ್ತು ಅದನ್ನು ಕಾಂಪೋಸಿಷನ್ ಮಾಡ್ಬೋದಾದರೆ, ಕಾಂಪೋಸಿಷನ್ ಮಾಡಿದ ಮೇಲೆ ಬರುವಂಥ ರಿಸಲ್ಟ್ ನಿಮಗೆ ಏನಾಗಿರುತ್ತೆ, ಯಾವಾಗಲೂ ಕಂಟಿನ್ಯೂಸ್ ಫಂಕ್ಷನ್ನೇ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ವಾ? ಕಾಂಪೋಸಿಷನ್ ಆಫ್ 2 ಕಂಟಿನ್ಯೂಸ್ ಫಂಕ್ಷನ್ ಈಸ್ ಎಗೇನ್ ಎ ಕಂಟಿನ್ಯೂಸ್ ಫಂಕ್ಷನ್. ಈ ರಿಸಲ್ಟ್ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಈಗ ಇದು ಕೂಡ ನಮಗೆ ಹೆಲ್ಪ್ ಆಗ್ಬೋದು. ಯಾವುದಾದ್ರು ಒಂದು ಫಂಕ್ಷನನ್ನು ಕಂಟಿನ್ಯೂಟಿನ ಚೆಕ್ ಮಾಡಬೇಕಾದ್ರೆ ಅದೇನಾದರೂ ನಿಮಗೆ ಸಪೋಸ್ ಕಾಂಪೋಸಿಷನ್ ಆಫ್ 2 ಕಂಟಿನ್ಯೂಸ್ ಫಂಕ್ಷನ್ಸ್ ಥರ ಕಾಣಿಸ್ತು ಅಂದರೆ ಇಮಿಡಿಯೇಟ್ಲಿ ಡಿಸೈಡ್ ಮಾಡಿಬಿಡ್ಬೋದು, ಎಸ್ ಡೆಫಿನೆಟ್ಲಿ ಇಟ್ ಈಸ್ ಕಂಟಿನ್ಯೂಸ್ ಅಂತ. ಓಕೆ, ಸೊ ಈ ಸಮ್ ರಿಸಲ್ಟ್ಸು ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಆ್ಯಂಡ್ ದೆನ್ ಇದೆಲ್ಲ ಕೂಡ ನಿಮಗೆ ಬೇಸಿಕ್ ಥಿಂಗ್ಸು ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಈ ಕ್ಲಾಸಲ್ಲಿ ನಾವು ಆಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸನ್ನು ಸ್ಟಡಿ ಮಾಡಿದ್ದೀವಿ. ಓಕೆ, ಆಫ್ಟರ್ ದಟ್ ಕಾಂಪೋಸಿಷನ್ ಆಫ್ 2 ಕಂಟಿನ್ಯೂಸ್ ಫಂಕ್ಷನ್ಸ್ ಈಸ್ ಎಗೇನ್ ಎ ಕಂಟಿನ್ಯೂಸ್ ಫಂಕ್ಷನ್ ಅನ್ನೋದನ್ನು ಕೂಡ ನಾವೀಗ ಸ್ಟಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂಟಿಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಸೆಕ್ಷನ್ ಅಂದರೆ ಎಕ್ಸಸೈಸ್ ಏನಿದೆಯಲ್ವಾ ಅದರಲ್ಲಿರುವಂಥ ಕ್ವಶನ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಐ ಹೋಪ್ ಈ ಕ್ಲಾಸು ಎಲ್ರಿಗೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ ಸೆಕ್ಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಈ ಕ್ಲಾಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.